ಹರೇ ಶ್ರೀನಿವಾಸ. ಸ್ತ್ರೀ ಸಮರ್ಪಣಾಭಾವದ ಸಂಕೇತ. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರನ್ನು ಪೂಜಿಸುವರು ಅಲ್ಲಿ ದೇವತೆಗಳು ಇರುವರಂತೆ. ಇದೊಂದು ಬರೀ ಉಕ್ತಿಯಲ್ಲ. ಹರಿದಾಸರು ಮಹಿಳೆಯನ್ನು ಭಕ್ತಿ ಮತ್ತು ಸಮರ್ಪಣಾ ಭಾವದ ಸಂಕೇತ ಅಂತ ಚಿತ್ರಿಸ್ಯಾರ. ಪುರಂದರದಾಸರು, ಕನಕದಾಸರು ತಮ್ಮ ಪದಗಳಲ್ಲಿ ಸ್ತ್ರೀ ಶಕ್ತಿಯನ್ನು ಶ್ರೀಕೃಷ್ಣನ ಭಕ್ತಿಯೊಳಗೆ ಕಟ್ಟಿಕೊಟ್ಟಿದ್ದಾರೆ. ದಾಸರು ತಮ್ಮ ಕೃತಿಗಳೊಳಗೆ ಮಹಿಳೆ ಭಕ್ತಿ ಮಾರ್ಗಕ್ಕೆ ಪ್ರೇರಣೆ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ಮಾತಾ ಯಶೋದೆ, ಪ್ರಿಯತಮೆಯಾಗಿ ರಾಧೆ, ದ್ರೌಪದಿಯ ಶರಣಾಗತಿ ಎಲ್ಲವನ್ನೂ ಹಾಡುಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹರಿದಾಸರು ಸ್ತ್ರೀಯನ್ನು ಜ್ಞಾನದ ಪ್ರತೀಕ, ಅಮ್ಮ, ಮಾತೆ, ತಾಯಿ ಎಂದು ಕರೆದು ಗೌರವಿಸಿದ್ದಾರೆ. ಗೃಹಿಣಿ ಗೃಹ ಮುಚ್ಚತೆ ಎಂದು, ಅವಳು ಮನೆಯ ನಂದಾದೀಪ, ಪವಿತ್ರೆ ಎಂದು ಬಣ್ಣಿಸಿದ್ದಾರೆ. ಮಮತಾಮಯಿ ಮಹಿಳೆಯನ್ನು ನಾವು ಸ್ತ್ರೀ ಅಂದರೆ ಸಾಕಾಗಂಗಿಲ್ಲ, ಅವಳನ್ನು ಮುತ್ತೈದೆ ಅಂತ ಕರೆಯೋಣ. ಸ್ತ್ರೀ ಶಬ್ದದೊಳಗೆ ನಮಗೆ 3 ಅಕ್ಷರ ಸಿಗ್ತಾವ, ಸಿ, ತ, ರ ಅಂತ. ಈ 3 ಅಕ್ಷರಗಳು ಏನೇನು ತೋರಿಸ್ತಾವಂದ್ರೆ ಸತ್ವ, ಸಿ ಸತ್ವ, ತ ತಮೋ, ರ ರಜೋ ಗುಣಗಳನ್ನು ಹೊಂದಿದವಳು, ಜಗತ್ತನ್ನು ಆಳುವವಳು, ಭೂಮಿ ಗುಣದವಳು, ಅವಳು ಭೂಮಿಯ ಉದರದವಳು, ಇಳೆಯೇ ಕ್ಷಮಯಾಧರಿತ್ರಿ ಅಂತ ಕರೆದಾರ. ಆಕೆ ಹತ್ರ 5 ಮುತ್ತುಗಳಿರ್ತಾವೆ. ಯಾವ್ಯಾವು? ನಯ, ವಿನಯ, ಅನುಕಂಪ, ತ್ಯಾಗ, ಲಜ್ಜೆ ಅನ್ನುವಂಥ 5 ಮುತ್ತುಗಳನ್ನು ಮುಡಿದಂಥ ಮುತ್ತೈದೆ ಸ್ತ್ರೀ. ಮನೆತನದ ಹಿತೈಷಿ ಅಂತ ಕರಿತೀವಿ. ಮಹಿಳೆ ಬರೀ ಹೆಣ್ಣಷ್ಟೇ ಅಲ್ಲ, ಅವಳೊಬ್ಬಳು ತಾಯಿ, ಹೆಂಡತಿ, ಅಕ್ಕ, ತಂಗಿ, ಅತ್ತೆ, ಸೊಸಿ, ನಾದಿನಿ, ಅತ್ತಿಗೆ, ಸ್ನೇಹಿತೆ, ಹೀಗೆಲ್ಲ ಪಾತ್ರದಳು ಆವಿರ್ಭವಿಸ್ತಾಳು. ಎಲ್ಲ ಪಾತ್ರಗಳನ್ನು ಅಷ್ಟೇ ಸಲೀಸಾಗಿ ನಿಭಾಯಿಸುವ ಶಕ್ತಿ ದೇವರು ಆಕೆಗೆ ಕೊಟ್ಟಂಥ ವರ. ಅವಳ ಒಡಲು ಮಮತೆ ಕಡಲು. ಭೂತಾಯಿ ತನ್ನ ಗರ್ಭದೊಳಗೆ ಜ್ವಾಲಾಮುಖಿಯನ್ನೇ ಅಡಗಿಸಿಕೊಂಡಿದ್ರೂ ತೋರಿಸಿಕೊಡುವುದಿಲ್ಲ. ಮನುಷ್ಯ ಕುಲಕ್ಕೆ ಹೆಂಗೆ ಆಶ್ರಯ ನೀಡಾಳ ಭೂತಾಯಿ, ಹಾಗೇನೆ ಹೆಣ್ಣು ತನ್ನ ದುಃಖ, ದುಮ್ಮಾನ ಎಲ್ಲ ಒಂದು ಮೂಲೆಯೊಳಗೆ ಕಟ್ಟಿಟ್ಟು ಬಿಡ್ತಾ. ಮನದ ಮೂಲೆಯೊಳಗೆ ಕಟ್ಟಿಟ್ಟು ತನ್ನ ಕುಟುಂಬ, ತನ್ನ ಸಮಾಜ ಅಂಥೇಳಿ ತನ್ನ ಜೀವನವನ್ನು ಶ್ರಮಿಸಿ ಮೇಳದ ಬತ್ತಿ ಹೆಂಗೆ ಉರಿದು ಸಾರ್ಥಕಪಡಿಸಿಕೊಳ್ತಾ. ಮಹಿಳೆಗೆ ಗೌರವ ಕೊಡುವ ಸಂಸ್ಕೃತಿ, ಸಂಸ್ಕಾರ ನಮ್ಮ ಭಾರತೀಯರದ್ದು. ಇದು ನಿತ್ಯದ ಕರ್ತವ್ಯ ಕೂಡ. ಮಹಿಳೆ ಪುರುಷನಷ್ಟೇ ಸಮ ಅಂತ ಎಲ್ಲ ರಂಗದೊಳಗೂ ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ಲಿಕ್ಕತ್ತ. ಈಗಿನ ಕಾಲದೊಳಗೆ ಯಾವಾಗಲೂ ಮಹಿಳೆಗೆ ಸಮಾನತೆ ಇದ್ದೇ ಇತ್ತು. ಸನಾತನ ಕಾಲದಿಂದಲೂ ನಮ್ಮ ಧರ್ಮದೊಳಗೆ ಮಹಿಳೆಗೆ ಸಮಾನತೆ ಅದ. ವೇದ ಉಪನಿಷತ್ತುಗಳನ್ನು ಓದಿದ್ದಾಳೆ. ಅದಕ್ಕೆ 2 ಮಾತಿಲ್ಲ. ಆದರೂ ಒಂದೊಂದು ಕಡೆ ಅನ್ನಿಸ್ತದ ಈಗಿನ ಮಹಿಳೆ ತನ್ನ ಸಂತೋಷ ತಾನೇ ಕಳೆದುಕೊಳ್ಳಿಕತ್ತಾಳ ಹಂಗೆ ಅನ್ನಿಸ್ಲಿಕ್ಕತ್ತದ. ಯಾಕಂದ್ರೆ ಯಾರಿಗೇನು ನಾ ಕಮ್ಮಿ ಅನ್ನುವಂಥ ಹಮ್ಮು, ಅದರಿಂದಾಗಿ ಈಕೆ ಪ್ರಪಾತದತ್ತ ಸಾಗ್ಲಿಕ್ಕತ್ತಾಳ ಅಂತೇನೋ ಅನ್ನಿಸ್ಲಿಕ್ಕತ್ತದ. ಹಂಗಾಗಬಾರ್ದು ಅಂತಂದ್ರೆ ಮಹಿಳೆ ತನ್ನ ಮಿತಿ ತಾನು ತಿಳಿದಿರಬೇಕು. ಹಾಗಾದ್ರೆ ಹೆಣ್ಣಂದ್ರೆ ಹೆಂಗಿರ್ಬೇಕು ರೀ, ಮಹಿಳಾ ಅಂದರೆ ಹೆಂಗಿರಬೇಕು ಪ್ರಶ್ನೆ ಮಾಡೋರು ಇರ್ತಾರೆ. ಹೆಣ್ಣು ಸಂಸಾರದ ಕಣ್ಣು, ಸಮಾಜದ ಕಣ್ಣು, ಎರಡೂ ಅಧೋಗತಿಗೆ ಇಳಿಯದಂಗೆ ನೋಡ್ಕೊಳ್ಳೋದು ಆಕೆ ಜವಾಬ್ದಾರಿಯಾಗ್ಯದ. ಅದಕ್ಕೆ ಹೆಣ್ಣು ಹೆಂಗಿರ್ಬೇಕು? ಸುಂದರಿಯಾಗಿರಬೇಕು. ಸುಂದರಿಯಾಗಿರಬೇಕು ಅಂತ ಅಂದ್ಕೂಡ್ಲೇನ ಆಕೆ ಕೆಂಪಗಿರಬೇಕು, ಸಂಪಿ ಹಂಗೆ ಮೂಗಿರಬೇಕು, ದಾಳಿಂಬೆ ಹಂಗೆ ಬೀಜದ ಹಂಗೆ ದಂತ ಇರಬೇಕು, ಹೀಗೆಲ್ಲ ವರ್ಣಿಸೋದಲ್ಲ. ನಾರಿಗೆ ಗುಣವೇ ಭೂಷಣ. ನಾರಿ ಸೀರೆ ಉಟ್ಟು ನಗುತ್ತ ನಡೆದರೆ ಸಾಕು, ಇನ್ನೊಮ್ಮೆ ಹೊರಳಿ ನೋಡ್ತಾರಲ್ಲ ಅದೇ ಸೌಂದರ್ಯ. ಆಕೆ ಗುಣನೇ ಅವಳಿಗೆ ಸೌಂದರ್ಯ. ಇನ್ನು ಅವಳ ಮಾತು ಜಯನಂಗೆ ಇರಬೇಕು, ಮಧುರವಾಗಿರಬೇಕು. ಯಾರಿಗೂ ಬಿರುನುಡಿ ಆಡಬಾರ್ದು, ಕೇಳನ್ನು ಬಯಸಬಾರ್ದು. ಅಂಥ ಸೌಂದರ್ಯ ಹೆಣ್ಣಿನಲ್ಲಿರಬೇಕು. ಇನ್ನು ಹೆಣ್ಣು ಜಾಣೆಯಾಗಿರಬೇಕು. ಹೆಣ್ಣುಮಕ್ಕಳ ಬುದ್ಧಿ ಮೊಣಕಾಲು ಕೆಳದಂತ ನಮ್ಮ ಕಡೆ ಮಾತದ. ಪುರುಷ ಸಮಾಜ ಅದನ್ನು ಅಪಹಾಸ್ಯ ಮಾಡ್ತದಷ್ಟೇ. ಆದರೆ ನಿಜ ಅಂದರೆ ಹೆಣ್ಣು ಜಾಣೆ. ಆಕೆಗೆ ತನ್ನ ಕಾರ್ಯ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಅಂದರೆ ಪುರುಷರಿಗಿಂತ ಹೆಚ್ಚು ಅಚ್ಚುಕಟ್ಟಾಗಿ ಮಾಡುವಂಥ ಶಕ್ತಿ, ಜ್ಞಾನ ಅವಳ ಹತ್ರದ. ಅವಳಿಗೆ ವಿದ್ಯೆಗಿಂತ ಬುದ್ಧಿಬಲ ಇರಬೇಕು, ಆತ್ಮವಿಶ್ವಾಸ ಬೇಕು, ಛಲವಂತೆ ಆಗಿರಬೇಕು. ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋದನ್ನು ತೋರಿಸ್ಕೊಡುವಂಥ ಸಾಮರ್ಥ್ಯ ಇರಬೇಕು. ಅಂದರೆ ಆಕೆ ಏನು ಮಾಡ್ತಾಳೆ? ಶೋಷಿತ ಆಗೋದೇ ಇಲ್ಲ. ಸಮಾಜದೊಳಗೆ ಗೌರವ ಸಿಗುವಂತೆ ಮಹಿಳೆಯ ನಡೆ ನುಡಿ ಎಲ್ಲ ಇರಬೇಕು.
ತನಗೆ ಗೌರವ ಸಿಗಬೇಕಂದ್ರೆ ಮೊದಲು ಇನ್ನೊಬ್ಬರಿಗೆ ಗೌರವ ಕೊಡೋದನ್ನು ಅವಳು ಕಲಿಬೇಕು. ಇತ್ತೀಚೆಗೆ ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣೆ ಹೆಣ್ಣಿನ ವೇಷಭೂಷಣದಾಗ ಬದಲಾವಣೆ ಕಾಣ್ಲಿಕ್ಕತ್ತೀವಿ. ನಡವಳಿಕೆಯಲ್ಲೂ ಬದಲಾವಣೆ ಆಗಿದೆ. ಕುಟುಂಬ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲವರು ನಡ್ಕೋತಾರೆ ಅನ್ನೋ ಆರೋಪನೂ ಕೇಳಿ ಬಂದದ. ಇದೆಲ್ಲ ಸರಿಪಡಿಸಿ ತನ್ನ ಗೌರವಕ್ಕೆ ತಾನು ಕುಂದು ತರಬಾರ್ದು. ಆ ರೀತಿ ಪ್ರತಿಯೊಬ್ಬ ಮಹಿಳೆ ನಡಿಬೇಕು. ಸಹಕಾರ ಅನ್ನೋದು ಹೆಣ್ಣಿಗೆ ಹುಟ್ಟಿನಿಂದ ಬಂದಂಥ ಗುಣ. ಹುಟ್ಟುತ್ತಲೇ ಹೆಣ್ಣು ತುಚ್ಛವಾಗಿ ನೋಡೋ ಕುಟುಂಬ ವ್ಯವಸ್ಥೆದೊಳಗೆ ಸಹಕಾರಿಯಾಗಿ ಬೆಳೆದಿರ್ತಾಳೆ. ಒಮ್ಮೊಮ್ಮೆ ಶೋಷಣೆಗೆ ಬೇಸತ್ತು ಅಸಹಕಾರ ಚಳವಳಿ ಆರಂಭಿಸಿದ್ರೆ ಆಕೆಗೆ ಯಾರ ಸೌಲಭ್ಯನೂ ಸಿಗುವುದೂ ಇಲ್ಲ, ಸಹಾಯನೂ ಸಿಗುವುದಿಲ್ಲ. ಇತ್ತೀಚೆಗೆ ಮಹಿಳೆ ಸಹಕಾರ ಮನೋಭಾವ ಕಡಿಮೆ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ಜಾಣಿಯಾದ ಮಹಿಳೆ ತನ್ನಂತಾನು ಅರಿಯುವ ಸ್ಥಿತಿ ತಲುಪುತ್ತಿರುವುದಕ್ಕೆ ಇನ್ನು ತಲುಪುತ್ತಿದ್ದರೆ ಒಳ್ಳೆಯದು. ಮಹಿಳೆ ಕಷ್ಟದಲ್ಲೂ ಅರಳು ನಗುವಂಥ ಹೂವು, ಬೆಳಗು ದೀಪದಂತೆ ಸ್ವಾತಂತ್ರ್ಯವನ್ನು ಸ್ವೇಚ್ಛ ಅಂತ ತಿಳಿದು ಹೆಣ್ಣು ಪುರುಷನಷ್ಟೇ ಸಮಾನಳು ಎಂದು ಬಿಂಬಿಸಲು ಹೋಗಿ ಎಡವಟ್ಟು ಮಾಡಿಕೊಳ್ಳುತ್ತಿದ್ದಾಳೆ ಎನಿಸುತ್ತದೆ. ಅವಳು ಕೆಲಸದಲ್ಲಿ ಸಾಧನೆಯಲ್ಲಿ ಪುರುಷರಿಗಿಂತ ಹೆಚ್ಚು ಸಾಮರ್ಥ್ಯ ಇದ್ದರೂ ತಾನು ಹೆಣ್ಣೇ ಅದಕ್ಕಾಗಿ ತನ್ನ ಮಿತಿ ದಾಟದಂತೆ ವರ್ತಿಸಲು ಬದುಕಲು ಕಲಿತು ಮಾತೃದೇವೋಭವ ಎಂಬ ಸನಾತನ ಸಂಸ್ಕೃತಿಗೆ ಅಪಚಾರವಾಗದಂತೆ ಇರಬೇಕು. ಆಗ ಹೆಣ್ಣಿಗೆ ಗೌರವ. ಮಹಿಳೆ ಸಮಾಜದ ಕಣ್ಣು, ಕುಟುಂಬದ ಕಣ್ಣಾಗಬಲ್ಲಳು. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.